ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಅದ್ಧೂರಿ ಆಚರಣೆಗೆ ನಿರ್ಧಾರ. ಚಿಕ್ಕಬಳ್ಳಾಪುರ. ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಮಾಜಿ ಕೇಂದ್ರ ಸಚಿವ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಜಿಲ್ಲಾ ಕೇಂದ್ರದಲ್ಲಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತವು ಸಹಕಾರ ನೀಡುತ್ತಿದ್ದು, ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮುಖಂಡರು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ, ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಮಹಾನಾಯಕ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ನಾರಾಯಣಸ್ವಾಮಿ ಬಾಬೂಜಿಯವರ ಜಯಂತಿಯನ್ನು ಎಲ್ಲರ ಸಹಭಾಗಿತ್ವದಲ್ಲಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಏಪ್ರಿಲ್ 5ರಂದು ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಗುವುದು. ಅಲ್ಲದೆ ಸಮಾಜ ಸೇವೆ ಮಾಡುತ್ತಿರುವ ಗಣ್ಯರಿಗೆ ಸನ್ಮಾನ, ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮುಖಂಡರು ಕೋರಿದ್ರು. ಈ ಸಮಾಜನ ಏನು ಇಷ್ಟು ದಿನ ಮಲಗಿದ್ರು ಅದನ್ನ ಅಲ್ಲೇ ಎಬ್ಬರಿಸಿದ್ವಿ. ಈಗ ಇಲ್ಲ, ನಮಗೂ ಒಂದು ವಿಶೇಷವಾಗಿ ಒಂದು ಜಯಂತಿನ ನಮಗೆ ಬೇಕಾಗಿದೆ. ಅದರಿಂದ ಅದು ಟೈಮ್ ಕೂಡ ಬಂದಿದೆ ಸಮಯ. ಅದಕ್ಕೆ ನೀವೆಲ್ಲರೂ ಹೆಚ್ಚಿಗೆ ಹಳ್ಳಿಗಳಿಂದ ಹೆಣ್ಮಕ್ಳು ಸಮೇತ ಸ್ಟೂಡೆಂಟ್ಸ್ ಎಲ್ಲ ಬರಬೇಕು. ಮತ್ತು ಒಳಮೀಸಲಾತಿ ವಿಚಾರನೂ ಅದರಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಈ ಮಾದಿಗ ಸಮಾಜಕ್ಕೆ ಅಟ್ಲೀಸ್ಟ್ ಬಾಬು ಜಗಜ್ಜೀವನ್ ಮುಖಾಂತರ ಆದ್ರೂ ಒಳ್ಳೆ ಅವಕಾಶಗಳು ಸಿಗಲಿ. ಮತ್ತು ಯಾರಿಗೆ ಒಂದು ವಿಶೇಷವಾದಂಥ ನಮ್ಮವರು ಸೀನಿಯರ್ಸ್ ಇದ್ದಾರೆ ಅಂಥವ್ರಿಗೆ ಸನ್ಮಾನ ಸಿಗಲಿ. ಮತ್ತು ಮಕ್ಕಳು ಓದಿರೋರಂಥ ಮಕ್ಕಳು ನಮ್ಮಲ್ಲಿ ಎಜುಕೇಷನ್ ಚೆನ್ನಾಗಿ ಮಾಡಿರೋಂಥ ಮಕ್ಕಳಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ತೀರ್ಮಾನ ತಗೊಂಡು ಇವತ್ತು ಒಂದು ಬಾಬು ಜಗಜ್ಜೀವನ್ ಕಾರ್ಯಕ್ರಮನ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ನಾವು ತೀರ್ಮಾನ ತಗೊಂಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎರಡು ಒಟ್ಟಾಗೆ ಮಾಡ್ತಾ ಇದ್ರು. ಆದರೆ 5ನೇ ತಾರೀಕು ಏನೋ ಸಣ್ಣ ಒಂದು ಇದರಲ್ಲಿ ಮಾಡ್ತಾ ಇದ್ರು. ಆದರೆ ಸರ್ಕಾರನೇ ಹೇಳಿದೆ ಬಾಬು ಜಗಜ್ಜೀವನ್ ರಾಮ್ ಜಯಂತಿಯನ್ನು ಸಪ್ರೇಟಾಗಿ ಮಾಡಿ ಅಂತ ಹೇಳಿದೆ. ಆದರೆ ಎಲ್ಲಿ ಮಾಡ್ತಾ ಇರಲಿಲ್ಲ. ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಮನವಿ ಮಾಡಿಕೊಂಡಾಗ ಅದಕ್ಕೆ ಅವರು ಸಹಕರಿಸಿದ್ದಾರೆ. ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿದೆ. ಸುಮಾರು 18ರಿಂದ 20 ಪಲ್ಲಕ್ಕಿ ಬರಲಿದೆ. ಸುಮಾರು 4ರಿಂದ 5 ಸಾವಿರ ಜನ ಸೇರಿರಲಿದ್ದಾರೆ. ಪ್ರತಿಯೊಂದು ಹಳ್ಳಿಗಳು ನಾವು ಸುತ್ತಕ್ಕಾಗಲಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಆದರೂ ಈ ಪತ್ರಿಕೆಗಳಾದರೂ ನೋಡಿ ತಾವು ಬಂದು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಲೇಬರ್ ಮಿನಿಸ್ಟರ್ ಆಗಿ, ಡಿಫೆನ್ಸ್ ಮಿನಿಸ್ಟರ್ ಆಗಿ, ಉಪ ಪ್ರಧಾನ ಮಂತ್ರಿಗಳಾಗಿ, ರೈಲ್ವೆ ಮಂತ್ರಿಗಳಾಗಿ ಅನೇಕ ಸುಧಾರಣೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರೆ ಅವರ ಆಶಯಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಅವರ ಬರವಣಿಗೆಗೆ ಬೆನ್ನೆಲುಬಾಗಿ ಎಲ್ಲ ಸಮಾಜಗಳು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಏನಿದೆ ಅದನ್ನು ಯಥಾವತ್ತಾಗಿ ಏನು ಫಾಲೋ ಮಾಡಬೇಕಾದ್ರೆ ಅವರು ಎಲ್ಲ ಇಲಾಖೆಗಳಲ್ಲೂ ಕೂಡ ಕೆಲಸವನ್ನು ಮಾಡಿ ಎಲ್ಲ ಫಲಾನುಭವಿಗಳು ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಭಾರತ ದೇಶದಲ್ಲಿ ಆಹಾರದ ತುರ್ತು ಪರಿಸ್ಥಿತಿಯ ಅಭಾವವಾದಾಗ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಜೊತೆಗಳ ಜೊತೆಗೆ ಸಮನ್ವಯವನ್ನು ಕಂಡುಕೊಂಡು ನಮ್ಮ ದೇಶಕ್ಕೆ ಹಸಿರು ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಬಿರುದನ ನಮ್ಮ ದೇಶಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹಾಗೆಯೇ ಬಾಬು ಜಗಜ್ಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಾಬು ಜಗಜ್ಜೀವನ್ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಪಲ್ಲಕ್ಕಿಗಳ ಮುಖಾಂತರ, ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಟ್ಯಾಬ್ಲೆಟ್ಗಳ ಮುಖಾಂತರ ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಕೂಡ ಮಾಡ್ತಾಯಿದೆ. ಅದರ ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಮಿತ್ರರು, ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಸೇರಿ, ಪ್ರಬುದ್ಧರು ಸೇರಿ ಅಂಬೇಡ್ಕರ್ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ಬಾಬಾ ಜಗಜ್ಜೀವನ್ ಜಯಂತಿಯನ್ನು ಕೂಡ ನಾವು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಕೆಲಸ ಮಾಡೋದ್ರಲ್ಲಿ ಕೈ ಹಾಕಿದ್ದಾರೆ. ಹಾಗಾಗಿ ಎಲ್ಲ ಸಮುದಾಯದ ಮಿತ್ರರಿಗೂ ಕೂಡ ಸಮಾಜದಲ್ಲಿ ನೆಲೆಯಿರ್ತಕ್ಕಂಥ ಭಾವೈಕ್ಯತೆ ಏನು ಸಂದೇಶ ನಾವು ಮಾನವೀಯ ಮೌಲ್ಯಗಳ ಭಾವೈಕ್ಯತೆ ಏನು ಮಾತಾಡ್ತೀವಿ, ಈ ಭಾವೈಕ್ಯತೆ ಅರ್ಥಪೂರ್ಣವಾಗಬೇಕಂದ್ರೆ ಎಲ್ಲ ಸಮುದಾಯದ ಮಿತ್ರರು ಕೂಡ ಬಾಬು ಜಗಜ್ಜೀವನ್ ಜಯಂತಿಯಲ್ಲೂ ಕೂಡ ಭಾಗವಹಿಸಬೇಕು. ಒಂದು ಸಮುದಾಯದ ನಾಯಕನನ್ನಾಗಿ ಮಾಡಲಿಕ್ಕೆ ಬಾಬು ಜಗಜ್ಜೀವನ್ ರಾಮ್ ಆಗಲಿ ಅಂಬೇಡ್ಕರ್ ಆಗಲಿ ಸಾಧ್ಯ ಇಲ್ಲ. ಅವರಿಬ್ಬರು ಕೂಡ ಎಲ್ಲ ವರ್ಗದ ಕಣ್ಣುಗಳಿದೆ. ಹಾಗೆ ನನ್ನ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿ ಮುಖಾಂತರ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ. ಆ ದಿನ ಏಪ್ರಿಲ್ 5 ಬಣ್ಣದ ಪಲ್ಲಕ್ಕಿಗಳ ಜೊತೆಗೆ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಟ್ಯಾಬ್ಲೆಟ್ಗಳ ಜೊತೆಗೆ ನಮ್ಮ
ತಾಲೂಕಿನ ಬಿಟ್ಟು ಇದು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಜನರು ಕೂಡ, ಎಲ್ಲ ಸಮುದಾಯದ ನಾಯಕರು ಕೂಡ ವಿಶೇಷವಾಗಿ ಈ ಜಯಂತಿಯಲ್ಲಿ ಭಾಗವಹಿಸತಕ್ಕಂಥದ್ದು ಬಹಳ ವಿಶೇಷ. ಈಗಾಗಲೇ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಸಜ್ಜಾಗಿದೆ. ಹಾಗಾಗಿ ನಮ್ಮ ಸಮುದಾಯದ ನಾಯಕರು ಕೂಡ ಅಲ್ಲಿರ್ತಕ್ಕಂಥ ಜನರಿಗೆ ಬಾಬು ಜಗಜೀವನ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು, ಅಂಬೇಡ್ಕರ್ ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರಚಾರವನ್ನು ಮಾಡ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಅದು ಕೂಡ ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮುರಳಿ ಮೋಹನ್, ಗೌತಮ್, ಗಂಗಾಧರ್, ದಿಬ್ಬೂರ ಶ್ರೀನಿವಾಸ್, ಪ್ರಕಾಶ್, ವೇಣು, ಕೇಶವಮೂರ್ತಿ, ಮುನಿಕೃಷ್ಣಯ್ಯ, ಎಪಿಎಸ್ ಆನಂದ್, ಜಿ ಮುನಿಕೃಷ್ಣ, ಪಿಳ್ಳಾಂಜಿ, ಈರಚಿನ್ನಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.